ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಜಾಗ್ಸ್ ಯೂಟ್ಯೂಬ್ ಚಾನಲ್. ಓಕೆ, ಕೆಲವೊಂದಿಷ್ಟು ನಿಮಿಷಗಳ ಕಾಲ ಏನು ಮಾಡ್ತೀನಿ, ನೆಕ್ಸ್ಟ್ ಮಾತಾಡ್ತಾ ಹೋಗ್ತೀನಿ. ಬಹಳ ಇಂಪಾರ್ಟೆಂಟು ಯಾರಿಗಂತಂದರೆ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ. ಸೊ ಕಂಬೈಂಡಾಗಿ ಕೌನ್ಸ್ಲಿಂಗು ವರ್ಷನೂ ಕೂಡ ನಡೀತಿತ್ತು, ಯಾವುದೇ ರೀತಿ ಸಮಸ್ಯೆ ಇರ್ತಿದ್ದಿಲ್ಲ. ಈ ವರ್ಷ ಬಿಗ್ ಸಮಸ್ಯೆ ಅಂದ್ಬಿಟ್ಟು ಏನಂದ್ರೆ ನೀಟ್ ಪೇಪರ್ ಲೀಕ್ ಆಗಿಬಿಟ್ಟು ನೀಟ್ ಎಕ್ಸಾಮ್ ಪೇಪರ್ ಅದು ಬಹಳ ದೂರ ಹೋಗಿತ್ತು. ಗೊತ್ತಿರುವಾಗೆ ನೆಕ್ಸ್ಟ್ ಇದು ಮೇದಲ್ಲಿ ಇದ್ದೀರಾ, June 21ಗೆ ನಡೀತದ. ಆ್ಯಂಡ್ ಅದು ರಿಸಲ್ಟ್ ಬರಬೇಕು. ಅವ್ರ ಕೌನ್ಸ್ಲಿಂಗ್ ಎಲ್ಲನೂ ಕೂಡ ರೆಡಿ ಮಾಡ್ಕೋಬೇಕು. ಅಂತಂದರೆ ಮೇದಲ್ಲಿದ್ದರೂ ಕೂಡ ನೀವು ಜುಲೈಯಲ್ಲಿ ಸ್ಟಾರ್ಟ್ ಆಗುತ್ತೆ ಕೌನ್ಸಿಲಿಂಗ್ ಅಂತ ತಿಳ್ಕೊಬೇಕು ನೀಟು. ಬಟ್ ಇದು ಅಲ್ಲಿವರೆಗೂ ಕೂಡ ಏನು ನಮ್ಮ ಯಾಕಂದರೆ ಅಲ್ಲಿವರೆಗೂ ಕೂಡ ನಮ್ಮ ಏನು ಮಾಡಬೇಕು, ನಮ್ಮ ಕೆಇದವರು KCTಗೋಸ್ಕರ ವೇಟ್ ಮಾಡಬೇಕಾ, ಅಂದರೆ ನೀಟ್ಗೋಸ್ಕರ ವೇಟ್ ಮಾಡ್ಕೊಂಡು ಬರಬೇಕಾ, ನೀಟ್ KCT. ಸೊ ಹಂಗಾಗಿ ಭಾಳ ಸಭೆ ನಡೀತದೆ. ಅಂದರೆ CETಗೆ ಪ್ರತ್ಯೇಕ ಕೌನ್ಸ್ಲಿಂಗ್ ನಾಳೆ ಸಭೆ ಅಂತಂದು, ಅಂದರೆ ನಾಳೆ ಇದ್ರ ಬಗ್ಗೆ ಮೀಟಿಂಗ್ ಆಗ್ತದೆ. ಸೊ ನನ್ನ ಪ್ರಕಾರ ಏನೇನೆಲ್ಲ ಆಗ್ಬೋದು, ಏನೇನೆಲ್ಲ ಡಿಸ್ಕಷನ್ ನಡೀತಾ ಇದೆ ಅದನ್ನು ಮಾತಾಡ್ತಾ ಇದ್ದೀನಿ ನೋಡಿ. ಫಸ್ಟ್ ಏನು ಕೊಡೋರೆ, ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ May 3 ನಡೆದಿದ್ದ ನೀಟ್ ಎಕ್ಸಾಮ್ ಆಗಿದ್ದಲ್ವ, ಅದನ್ನ ರದ್ದುಗೊಳಿಸಿ ಏನು ಮಾಡಿತ್ತು ಅಂದರೆ ಮುಂದಕ್ಕೆ ಹಾಕಿತ್ತು. ಅಂದರೆ ಕರ್ನಾಟಕ ಅದೇ May 21 ಉನ್ನತ ಶಿಕ್ಷಣ ಸಚಿವ CM ಸುಧಾಕರ್ ಅಧ್ಯಕ್ಷ ನಡೆಸುವ ಸಭೆಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರ ಶರಣ್ ಪ್ರಕಾಶ್ ಪಾಟೀಲ್ ಭಾಗವಹಿಸಲಿದ್ದಾರೆ. ನಾಳೆ ನಡೀತಕ್ಕಂಥ ಎಲ್ಲನೂ ಕೂಡ ಮೀಟಿಂಗ್. ಓಕೆ, ಆ್ಯಂಡ್ MCC ಕೌನ್ಸ್ಲಿಂಗ್ ಕೂಡ 15% ಹೋಗುತ್ತೆ, ನೆನಪಿರಲಿ. ಅಂತಂದರೆ ಏನೇನು ಹೇಳ್ತೀನಿ ಅರ್ಥ ಮಾಡ್ಕೊರಿ. ಇನ್ಮೇಲೆ ಹೇಳೋದು MCC ಬೇರೆ, ಓಕೆ, ನೀಟಲ್ಲಿ ಕೌನ್ಸ್ಲಿಂಗ್ ನಮ್ಮ ಸ್ಟೇಟಲ್ಲಿ ನಡೀತಕ್ಕಂಥದ್ದು ಬೇರೆ, ಆ್ಯಂಡ್ KCTಲಿ ನಡೀತಕ್ಕಂಥ ಕೋರ್ಸಸ್ಗಳು ಅದು ಬೇರೆ. ಲೈಕ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, MCCಲಿ ಇಡ್ತಕ್ಕಂಥ ಆಲ್ ಇಂಡಿಯಾ ಕೋಟಾದಲ್ಲಿ ಇಡ್ತಕ್ಕಂಥ ಕೌನ್ಸ್ಲಿಂಗಲ್ಲಿ ನೀವು MBBS ಕೂಡ ಇರ್ತದೆ, ಆ್ಯಂಡ್ ಅದರಲ್ಲಿ ಕೂಡ ನಿಮ್ಗೆ BMS ಡೆಂಟಲ್ಲು ಕೂಡ ಇರ್ತದೆ. ಆ್ಯಂಡ್ ಅದೇ ತಕ್ಕನಂಗೆ BS ನರ್ಸಿಂಗ್, AHS, BPT ಎಲ್ಲನೂ ಕೂಡ MCCಲಿ ಏನಂತಂದರೆ 15%. ಓಕೆ, ಒಂದು ಸ್ಟೇಟಿಂದ 15% ಸ್ಟೂಡೆಂಟ್ ಏನಾಗ್ತಾರೆ, ಸೊ ಶೀಟ್ ತೊಗೊತಾರೆ. ಓಕೆ, ಇಷ್ಟಂದ್ರೂ ತಲೆಯಲ್ಲಿ ಇರಲಿ. ಓಕೆ, ಇದಂತೂ ಅರ್ಥ ಆಯಿತು. ಇದು MCCದು ಅದು ಬೇರೆ ಕೌನ್ಸ್ಲಿಂಗ್ ನಡೀತದೆ. ರಿಮೈನಿಂಗ್ 85% ನೀಟ್ ಎಕ್ಸಾಮ್ ಬರ್ದಿರ್ತಾರೆ ನೋಡಿ, ಅದ್ರ ಬೇಸ್ ಮೇಲೆ ಏನಾಗ್ತದೆ, ರ್ಯಾಂಕು ಆಲ್ ಇಂಡಿಯಾದ ರ್ಯಾಂಕ್ ಇಟ್ಕೊಂಡೇ ಏನು ಮಾಡ್ತಾರೆ ನೋಡಿ. ಆಲ್ ಇಂಡಿಯಾದ ರ್ಯಾಂಕ್ MCCಲಿ ಏನು ನಡೀತದೆ ಆ ಒಂದು ರ್ಯಾಂಕು, ಅದೇ ರ್ಯಾಂಕ್ ಬೇಸ್ ಇಟ್ಕೊಂಡೆ ನಮ್ಮ ಸ್ಟೇಟ್ ಒಳಗೆ ನಮ್ಮ ಕೆಇದವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ರಿಮೈನಿಂಗ್ 85% ಸೀಟ್ಗಳನ್ನ ಏನು ಮಾಡ್ತಾರೆ, ಓಕೆ, ಮುಖಾಂತರ ಏನು ಮಾಡ್ತಾ ಅಲಾಟ್ಮೆಂಟ್ ಆಗ್ತಿತ್ತು. ಅದು ಯಾವ ರೀತಿ ನಡೀತಿತ್ತು, KCT ಮತ್ತು ನೀಟ್ ಎರಡೂ ಕೂಡ ಕಂಬೈಂಡಾಗಿ ನಡೀತಾ ಇತ್ತು. ಓಕೆ, 1 ಮಿನಿಟ್. ಸೊ ಇವಾಗ ಯಾವ ರೀತಿ ನೋಡಿ, ನೀಟು ಇನ್ನೂ ಕೂಡ ಬರಬೇಕಂತಂದ್ರೆ ನಾನು ಹೇಳ್ದಂಗೆ ಜೂನ್ ಬಿಟ್ಟು ಜುಲೈಯಲ್ಲಿ ಏನಾಗ್ತದೆ ನೋಡಿ, ಜುಲೈಯಲ್ಲಿ ಅದು ಒಂದು 10 ರಿಂದ 15 ದಿನ ತೊಗೊಂಡ್ಬಿಟ್ಟು ಅವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತದೆ. ಅಂದರೆ ಬರೋಬ್ಬರಿ ಎಷ್ಟಪ್ಪ ಅಂತಂದರೆ, ಸೊ ಏನೇ ಒಂದಂತರ ತಲೆಯಲ್ಲಿ ಇಟ್ಕೊಂಡ್ರಿ, ನಮ್ಮ ಕೆಇದವ್ರು ನಡೆಸಕ್ಕಂಥ ಈ ಒಂದು ಕೌನ್ಸ್ಲಿಂಗಲ್ಲಿ ಟ್ರೂ, ಓಕೆ, ಪ್ಯೂರ್ ಆಗಿ ನಡೆಸ್ತಾರೆ. ಯಾವುದೇ ರೀತಿ ಮಧ್ಯ ಅವ್ರನ್ನೂರು ತೊಗೊಂಬರಲ್ಲ. ಸೊ ನಾನು ಇಲ್ಲಿ ಏನು ಹೇಳಕ್ಕೆ ಹೋಗ್ತಿದ್ದೀನಿ, ನಾಳೆ ನಡ್ತಕ್ಕಂಥ ಸಭೆ ಒಳಗೆ ಸೊ ಅಡ್ಡದಿಡ್ಡಿ ಪೊಲಿಟಿಷಿಯನ್ಸ್ ಅವರೆಲ್ಲ ಸೇರ್ಕೊಂಡಿರ್ತಾರೆ. ಸೊ ಹಾಗೆಲ್ಲ ಯಾರು ಕೂಡ ಸ್ಟೂಡೆಂಟ್ ಮಿಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಲ್ಲ, ಯಾರು ಕೂಡ ಸ್ಟೂಡೆಂಟ್ ಪರವಾಗಿಯೇ ಮಾಡ್ತಾರೆ. ಬಟ್ ಆದರೂ ಕೂಡ ಸೊ ಮಧ್ಯದಲ್ಲಿ ಅವ್ರ ಮಾತು ಇವ್ರ ಮಾತು ಕೇಳಿಬಿಟ್ಟು ನಾಳೆ ಏನಾಗುತ್ತೆ ಡಿಸಿಷನ್ನು, ಅದ್ರ ಮೇಲೆ ಸ್ಟೂಡೆಂಟ್ ಭವಿಷ್ಯ ನಿಂತದೆ. ಸೊ ಆ್ಯಸ್ ಆಫ್ ನನ್ನ ಸದ್ಯಕ್ಕೆ ಅಂದರೆ ಏನು ಅಭಿಪ್ರಾಯಪ್ಪ ಅಂತಂದರೆ, KCT ಏನು ನಡೀತದೆ ನಿಮ್ಗೆ ಗೊತ್ತಿರುವ ಹಾಗೆ, KCT ಮಿನಿಮಮ್ ಒಂದು 3 ರೌಂಡ್ ನಡೀತದೆ. ಓಕೆ, ಈ 3 ರೌಂಡ್ ನಡೀತದೆ. ಸೊ ನೀಟ್ ಬರಲಿಕ್ಕೆ ಡಿಲೇ ಆಗುತ್ತೆ. ಸೊ ಏನು ಮಾಡಬೇಕಪ್ಪ ಅಲ್ಲಿವರೆಗಪ್ಪ ಅಂತಂದರೆ, ಜಸ್ಟ್ ಒಂದು ಥಿಂಗ್, KCT ನಡೀತಕ್ಕಂಥ ಅಂದರೆ 3 ರೌಂಡಲ್ಲಿ 1 ರೌಂಡ್ ಏನು ಮಾಡಿರಿ, 1 ರೌಂಡ್ ಅಷ್ಟೇ ಸಪ್ರೇಟ್ ಮಾಡ್ಕೋರಿ. ಅಂತಂದರೆ ಈಗ ರಿಸಲ್ಟ್ ಸೆಕೆಂಡ್ PU ರಿಸಲ್ಟ್ ಬರಬೇಕು ಕೆಇದವ್ರಿಗೆ. ಸೊ ರಿಸಲ್ಟ್ ಏನಾಗ್ತದೆ, ಇದೇ ಮಂತ್ ಏನಾಗ್ತದೆ ಎಂಡ್ ಅನ್ನೋಟಿಗೆ ಎಲ್ಲನೂ ಕೂಡ ಡಿಕ್ಲೇರ್ ಆಗ್ತದೆ. ಅಂತಂದರೆ 26, 27 ಅನ್ನೋಟಿಗೆ ಎಲ್ಲನೂ ಕೂಡ KCT ರಿಸಲ್ಟ್ ಕೂಡ ಬಂದುಬಿಡ್ತದೆ. ಅಂದರೆ ಇನ್ನೊಂದು 2 ದಿನದಲ್ಲಿ ಸೆಕೆಂಡ್ PUC ಎಕ್ಸಾಮ್ ಟು ರಿಸಲ್ಟ್ ಬಂದು ಸಹಿತ. ಸೊ ಆಮೇಲೆ ಒಂದು 3 to 4 ಡೇಸಲ್ಲಿ ಅವ್ರು ಹೇಳ್ದಾಗೆ ಒಂದು 26 ಅಥವಾ 27 ಅನ್ನೋಷ್ಟು ಏನಾಗ್ತದೆ KCT ರಿಸಲ್ಟ್ ಕೂಡ ಬಂದುಬಿಡ್ತದೆ. ಓಕೆ, ಸೊ ನೆಕ್ಸ್ಟ್ ಮಂತ್ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಕೌನ್ಸ್ಲಿಂಗ್ ಅಂತ, ಅದು ಬೇಡ. ಓಕೆ, ವೆರಿಫಿಕೇಷನ್ ಸ್ಲಿಪ್ ಬಿಡಲಿ. ಓಕೆ, ರಿಸಲ್ಟ್ ಬಂದ ತಕ್ಷಣ ವೆರಿಫಿಕೇಷನ್ ಸ್ಲಿಪ್ ಬಿಡಲಿ. May 1st ವೀಕ್ ಅನ್ನೋಟಿಗೆ ಕೌನ್ಸ್ಲಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಒಂದು ತಿಂಗಳ ನಡೆಸಲಿ. ಓಕೆ, ನಾನು ಹೇಳೋದು May ಅಲ್ಲ, ಜೂನಲ್ಲಿ ಏನಲ್ಲಿ ಒಂದು ತಿಂಗಳು, ಜೂನು ಬಿಟ್ಟು ಜುಲೈ 1st ವೀಕ್ವರೆಗೂ ಕೂಡ ಏನು ಮಾಡ್ಕೊಳ್ಳಿ, ಫಸ್ಟ್ ರೌಂಡ್ ನಡೀಲಿ. ಸೊ ನಂಗೆ ಜಾಸ್ತಿ ಟೈಮ್ ಇಲ್ಲ, ಸೊ ಹಂಗಾಗಿ ಮಾತಾಡ್ತಾ ಇದ್ದೀನಿ. ಏನಂತಂದರೆ ಈಗ ನೋಡಿ, ಈಗ ಏನಿದೆ ಮೇದಲ್ಲಿ ಇದ್ರೆ, ಓಕೆ, ಜೂನ್ ಇದೆ. ಜೂನಲ್ಲಿ ಏನಪ್ಪ ಅಂತಂದರೆ 1st ವೀಕ್ವರೆಗೂ ಕೂಡ ಏನಾಗಲಪ್ಪ ಅಂತಂದರೆ, ನಾನು ಹೇಳ್ತಿರೋದು 1st ವೀಕ್ ಬೇಡ, ಜೂನ್ ಅಲ್ಲ ಜುಲೈ ಹೇಳ್ತಿರೋದು. ಜೂನ್ ಒಳಗೆ ಸ್ಟಾರ್ಟ್ ಆದರೆ ಕೌನ್ಸ್ಲಿಂಗು, ಜೂನ್ ಟು ಜುಲೈ 1st ವೀಕ್ವರೆಗೂ ಕೂಡ ಕೌನ್ಸ್ಲಿಂಗ್ ನಡೆದ್ರೆ, ಅಂದರೆ ಜೂನ್ 1st ವೀಕ್ ಸ್ಟಾರ್ಟ್ ಮಾಡ್ಕೊಂಡ್ರು ಜುಲೈವರೆಗೂ ಕೂಡ ಫಸ್ಟ್ ರೌಂಡೇ KCT ನಡೀಲಿ. ಯಾವ KCT ನಡ್ತಕ್ಕಂಥ ಕೋರ್ಸಸ್ಗಳು ಯಾವ ಬರ್ತವೆ ನಿಮ್ಗೆ ಗೊತ್ತಿರುವಾಗೆ, ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, B ಫಾರ್ಮಡಿ, ಆ್ಯಂಡ್ ಅದೇ ರೀತಿ BS ನರ್ಸಿಂಗ್, BPT, BPO, AHS ಇಷ್ಟು ಕೋರ್ಸ್ಗಳದ್ದು KCT ಫಸ್ಟ್ ರೌಂಡ್ ನಡೀತದೆ. ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದ್ದವ್ರು ಏನು ಮಾಡ್ತಾರೆ, ಅಡ್ಮಿಷನ್ ತೊಗೊತಾರೆ. ಅವ್ರು ಯಾಕೆ ವೇಟ್ ಮಾಡಬೇಕು? ನನ್ನ ಪ್ರಕಾರ ನಂದು ಕೂಡ ಇದೆ ಓಕೆ ಕ್ವಶನ್ದು, ಯಾಕೆ ವೇಟ್ ಮಾಡಬೇಕು? ಅವ್ರು ಅಡ್ಮಿಷನ್ ಆಗಿ ಹೋಗ್ತಾರೆ. ರಿಮೈನಿಂಗ್ ಥಿಂಗ್ ಹುಡುಗರು ಯಾವ ರೀತಿ ಇರ್ತಾರೆ ನೋಡಿ, ನಿಮ್ದು ಏನಾದರೂ ಮೈಂಡ್ ಸೆಟ್ ಇರ್ತದೆ, ನಾನು ಹೋಲ್ಡ್ ಮಾಡಿ ಇಟ್ಕೊತೀನಿ, KCTಲಿ ಕೂಡ ಹೋಲ್ಡ್ ಮಾಡಿ ಇಟ್ಕೊತೀನಿ. ಯಾಕಂದರೆ ನಂಗೆ ನೀಟ್ ಸೀಟ್ ಸಿಗುತ್ತಾ ಇಲ್ಲ ಅಂತ ಗ್ಯಾರಂಟಿ ಇಲ್ಲ.
ಓಕೆ ನಿಮಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ MBBS ಡೆಂಟಲ್ BMS ಸೀಟ್ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಸೊ ನೀವೇನು ಮಾಡ್ತೀರಪ್ಪ ಅಂತಂದರೆ ಅಂಥ ಟೈಮ್ ಒಳಗಡೆ ಸೊ KCETಲಿ ಫಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ನಿಮ್ಗೆ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜೇ ಸಿಕ್ಕಿದೆ ಅನ್ಕೋರಿ, ಅದನ್ನು ಹೋಲ್ಡ್ ಮಾಡಿ ಇಟ್ಕೊತೀರಾ. ಓಕೆ, ಹೋಲ್ಡ್ ಮಾಡಿ ಇಟ್ಕೊಂಡು ಏನು ಮಾಡಿ ಅಂತಂದರೆ ಸೆಕೆಂಡ್ ರೌಂಡಿಗೆ ಆಲ್ಮೋಸ್ಟ್ ನಮ್ಮ KEದವರು ಆ್ಯಂಡ್ ಎಲ್ಲನೂ ಕೂಡ NTA ಏನು ಎಲ್ಲನೂ ಕೂಡ ಮುಗಿಸ್ಕೊಂಡಿರ್ತಾರೆ ಆ್ಯಂಡ್ MCC ಕೂಡ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ. ಅವಾಗ KEದವ್ರು ಏನು ಮಾಡ್ತಾರೆ, ನೀಟು KCET ಕಂಬೈನ್ ಮಾಡ್ತಾರೆ. ಮತ್ತೆ ಡಿಲೇ ಆಗಬೇಕಂತಂದರೆ ಸಮಸ್ಯೆ. ಅಂದರೆ ಫಾರ್ ಎಕ್ಸಾಂಪಲ್ ನೀಟಿಗೆ ಸಂಬಂಧಪಟ್ಟ ಏನಾದರೂ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಯಿತು, ಅದು ಇದು ತಲೆ ತಿಂತದೆ. ಓಕೆ, ನೀಟ್ದು ವರ್ಷನೂ ಕೂಡ ಇದ್ದಿದ್ದೇ ಇದು. ಆದರೂ ನೀಟು ಕೋರ್ಸ್ಗಳಿಗೆ ಯಾಕಂದರೆ ಆದ್ಯತೆ ಕೊಡಲೇಬೇಕು. ಒಂದೊಂದು ಸೀಟು ಕೂಡ ಇಂಪಾರ್ಟೆಂಟ್. ಯಾಕಂದರೆ ಒಂದೊಂದು ಮೆಡಿಕಲ್ ಸೀಟ್ ಬಗ್ಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ನಿಮಗೂ ಕೂಡ ಗೊತ್ತು. ಸೊ ಯಾವುದೇ ರೀತಿ ತಪ್ಪಾಗಬಾರ್ದು ಅಂತ ನಡ್ಸೋಕೆ ಇನ್ನೂ ಕೂಡ ಡಿಲೇ ಆಗುವಂಥ ಉದ್ದೇಶ ಇಟ್ಕೊಂಡು ಎಲ್ಲ ಸ್ಮೂತಾಗಿ ಆಯ್ತಪ್ಪ ಅಂತಂದರೆ ಸೆಕೆಂಡ್ ರೌಂಡ್ ಅನ್ನೋಷ್ಟಲ್ಲಿಗೆ ಏನಾಗ್ತದೆ, ನೀಟು KCET ಕಂಬೈಂಡ್ ಆಗುತ್ತೆ. ಇಲ್ಲಾಂತಂದ್ರೆ ಮತ್ತೆ ಸೆಕೆಂಡ್ ರೌಂಡು ಕೂಡ KEದವರು ಮುಂದುವರಿಸ್ಬೋದು. ಯಾಕಂದರೆ ಡಿಲೇ ಆಗುತ್ತೆ ಇದು ಭಾಳ. ಯಾಕಂದರೆ ನೀಟಿದ್ದು ಇನ್ನೂ ಕೂಡ ಭಾಳ ಪ್ರೊಸೆಸ್ ಇದೆ. ಅಲ್ಲಿವರೆಗೂ ಕೂಡ ವೇಟ್ ಮಾಡ್ಕೊಂಡು ಕೂರಬೇಕಾಗ. ಯಾಕಂದ್ರೆ ಕ್ಲಾಸಸ್ ಇಂಜಿನಿಯರಿಂಗ್ ಸ್ಟಾರ್ಟ್ ಆಗೋದು ಅಂತ ಸೆಪ್ಟೆಂಬರ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್. ಸೊ ನಿಮ್ಗೆ ಅರ್ಥ ಮಾಡ್ಕೊರಿ, ಫಸ್ಟ್ ರೌಂಡ್ ಏನಾದರೂ ಜುಲೈಯಲ್ಲಿ ಮಿಡಲ್ ಮುಗಿದ್ರೆ, ಓಕೆ, ಜುಲೈಲಿ ಮಿಡಲ್ ಮುಗಿದ್ರೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ಕೊತಾರೆ. ಆಗಸ್ಟ್ ಒಳಗೆ ಏನಾಗ್ತದೆ, ಕಂಪ್ಲೀಟಾಗಿ ಮುಗ್ಕೊಂತವೆ. ಅಂದರೆ ಸೆಕೆಂಡ್ ರೌಂಡು ಕೂಡ ಹೇಳ್ತಾ ಇದ್ದೀನಿ, ಆಗಸ್ಟ್ ಒಳಗೆ ಕಂಪ್ಲೀಟ್ ಆಗ್ತದೆ. ಸೆಪ್ಟೆಂಬರ್ ಒಳಗೆ ಏನಾಗ್ತದೆ, ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ. ಇಲ್ಲ ನೀವು ನೀಟು KCET ಫಸ್ಟ್ ರೌಂಡಿಂದನೇ ವೇಟ್ ಮಾಡ್ಕೊತ ಕೂತ್ರೆ ನಾನು ಹೇಳೋದು ಆಗಸ್ಟಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬೋದು. ಅಂದರೆ ಜುಲೈ ಎಂಡಿಗೆ ಸ್ಟಾರ್ಟ್ ಆಗಿ ಆಗಸ್ಟಲ್ಲಿ ಸ್ಟಾರ್ಟ್ ಆಗ್ಬೋದು. ಅಂದರೆ ಫಸ್ಟ್ ರೌಂಡ್ ನಡಲಿಕ್ಕೆ ಸೆಪ್ಟೆಂಬರ್ ಬರಬೇಕು. ಅಂದರೆ ಸೆಕೆಂಡ್ ರೌಂಡ್ ಅಂದರೆ ಒಂದು ಸೆಮ್ ಅರ್ಧ ಏನಾಗ್ತದೆ, ಇಲ್ಲೇ ಕೂರಬೇಕಾಗ್ತದೆ. ಅರ್ಥ ಮಾಡ್ಕೋರಿ. ನೋಡೋಣ, ನಾಳೆ ಬಂದ ಮೇಲೆ ಫುಲ್ ಕ್ಲಾರಿಫಿಕೇಷನ್ ಇತ್ತು, ಕೂತ್ಬಿಟ್ಟು ಡೀಟೇಲ್ಸಾಗಿ ಹೇಳ್ತೀನಿ. ಬಟ್ ನನ್ನ ಪ್ರಕಾರ ಸಪ್ರೇಟ್ ಮಾಡೋದು ನನ್ನ ಕಡೆಯಿಂದ ಇಷ್ಟ ಇಲ್ಲ. ನನ್ನ ಕಡೆಯಿಂದ ಇಷ್ಟ ಇಲ್ಲ. ಯಾಕಂತಂದರೆ ವೇಟ್ ಮಾಡಿದಷ್ಟು ಇನ್ನೂ ಚಲೋ, ಬಟ್ ಏನು ಕೂಡ ಮಾಡ್ಲಿಕ್ಕೆ ಬರಲ್ಲ ಅಂತ ಒಂದು ಇದೆ ಉದ್ದೇಶ ಇಟ್ಕೊಂಡು ಅಷ್ಟೇ. ಸೊ ಅಂದರೆ ನಮ್ಮ ಕೈಯಲ್ಲಿಲ್ಲ ಇದೇನು ಕೂಡ ಮಾಡೋದು. ಬಟ್ ಸಪ್ರೇಟ್ ಮಾಡಿದರೆ ಮಾತ್ರ ಹುಡುಗರಿಗೆ ತೊಂದರೆ, ಅಂದರೆ ಕನ್ಫ್ಯೂಷನಲ್ಲಿ ಭಾಳ ಕ್ರಿಯೇಟ್ ಆಗುತ್ತೆ. ಫಸ್ಟ್ ರೌಂಡ್ ನಡೀಲಿ ಬೇಡ ಅಂತ ಹೇಳಲ್ಲ, ಬಟ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಕೂಡ ಎಲ್ಲನೂ ಕೂಡ ಸಪ್ರೇಟ್ ಫುಲ್ ಕಂಪ್ಲೀಟಾಗಿ ಸಪ್ರೇಟ್ ಅಂತಂದರೆ ಹುಡುಗರಿಗೆ ಭಾಳ ಎಫೆಕ್ಟ್ ಆಗ್ತದೆ. ಇದಂತರೂ ತಲೆಯಲ್ಲಿರ್ರಿ. ಬಾಯ್.